ತೊಗರಿ ಬೆಳೆಗಾರರಿಗೆ ದ್ರೋಹ ಬಗೆತಕ್ಕಂತ ಕೇಂದ್ರ ಸರ್ಕಾರ, ತೊಗರಿ ಬೆಳೆಗಾರರ ಒಕ್ಕಲ್ತನಗಳನ್ನ ದಿವಾಳಿ ಮಾಡ್ತಕ್ಕಂತ ಕೇಂದ್ರ ಸರ್ಕಾರ, ಹಂದಿ ತಿಲ್ಲಾರದಂತ ಹೊರದೇಶದ ತೊಗರಿ 8 ಲಕ್ಷ ಮೆಟ್ರಿಕ್ ಟನ್ ಇಂಪೋರ್ಟ್ ಮಾಡಿಕೊಂಡು ತೊಗರಿ ಇವತ್ತು 23% ಪ್ರೋಟೀನ್ ಅಂಶ ಹೊಂದಿರತಕ್ಕಂತ ತೊಗರಿ ಬೆಳೆಗಾರರನ್ನ ಕೊಲ್ಯಾಪ್ಸ್ ಮಾಡಕ್ ಹೊರಟಿದೆ ಮೋದಿ ಸರ್ಕಾರ. ಇವತ್ತು ಪ್ರತಿ ಕ್ವಿಂಟಲ್ ಹೊರದೇಶದ ತೊಗರಿ ಮೇಲೆ 50% ಇಂಪೋರ್ಟ್ ಡ್ಯೂಟಿ ಹಾಕ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರತಿ ಕ್ವಿಂಟಲ್ ತೊಗರಿಗೆ 12,550 ರೂಪಾಯಿ ಬೆಂಬಲ ಬೆಲೆ MSP ಕಾನೂನನ್ನ ಜಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯಿಸಿ ಕಲಬುರಗಿ ಬಂದ್ ಕರೆ ಕೊಟ್ಟಿವಿ. 1 ಕ್ವಿಂಟಲ್ ತೊಗರಿಗೆ ಇವತ್ತು ರಾಜ್ಯ ಸರ್ಕಾರ 500 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳಿದಿವಿ. ಈಗ ಆಲ್ರೆಡಿ 450 ರೂಪಾಯಿ ಪ್ರೋತ್ಸಾಹನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರ 1,000 ರೂಪಾಯಿ ಪ್ರಧಾನಮಂತ್ರಿಗಳ ಹಣಕಾಸಿನ ಸಲಹೆಗಾರ ಹೇಳಿದರೆ 1,000 ರೂಪಾಯಿ ಪ್ರೋತ್ಸಾಹನ ಕೊಡಕ್ಕೆ ಮೀನಾಮೇಷ ಎಣಿಸ್ತದೆ. ಇವತ್ತು 1,000 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು. ಇವತ್ತು ಈ ತೊಗರಿಯ ನಾಡಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಒಣಗೋಗಿರ್ತಕ್ಕಂಥ ತೊಗರಿ ಬೆಳೆಗಾರರಿಗೆ ಪರಿಹಾರ ಕೊಡಬೇಕು. ಒಣಗೋಗಿರ್ತಕ್ಕ ತೊಗರಿಯ ನಾಡಿಗೆ 35 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೋರ್ಡ್ ರೈತರ ಪಾಲಿಗೆ ಸತ್ತೋಗಿದೆ. ಹಾಗಾಗಿರೋ ದ್ವಿದಳ ಧಾನ್ಯಗಳ ಪಲ್ಸಸ್ ಬೋರ್ಡ್ ಅಂತ ಮಾಡಿದರೆ ಆ ಪಲ್ಸಸ್ ಬೋರ್ಡ್ ಅನ್ಕರ ಇವತ್ತು ಬಲಪಡಿಸಬೇಕು. KMF ಮಾದರಿಯಲ್ಲಿ ತೊಗರಿ ಬೆಳೆಗಾರನ ಸಂರಕ್ಷಣೆ ಮಾಡಬೇಕಂತೇಳಿ ಕಲಬುರಗಿ ಜಿಲ್ಲಾ ಬಂದ್ ಕರೆಯನ್ನು ಕೊಟ್ಟಿದೆ. ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಎಲ್ಲ ರೈತ ಸಂಘಟನೆಗಳನ್ನ ಜಂಟಿಯಾಗಿ ಗುಲ್ಬರ್ಗ ಬಂದನ್ನು ನಡೀತದೆ. ರೈತರ ನೆರವಿಗೆ, ತೊಗರಿ ಬೆಳೆಗಾರರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಧಾವಿಸ್ಬೇಕಂತೇಳಿ ಒತ್ತಾಯ ಮಾಡ್ತದೆ. ಮಾಡಲಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯ ಅಲ್ಲ, ದೇಶದಾದ್ಯಂತದ ಹೋರಾಟ ನಡೀತದ. ಕರ್ನಾಟಕ ರಾಜ್ಯದಲ್ಲಿ ಬಾಗಲಕೋಟ್, ಬಿಜಾಪುರ, ಬೀದರ್, ಬಳ್ಳಾರಿ, ಕೊಪ್ಪಳ ಇವೆಲ್ಲ ಜಿಲ್ಲೆಗಳಲ್ಲೂ ಕೂಡ, ಯಾದಗಿರಿ ಜಿಲ್ಲೆಗಳಲ್ಲೂ ಕೂಡ, ರಾಯಚೂರು ಜಿಲ್ಲೆಗಳಲ್ಲೂ ಕೂಡ, ಕಲ್ಯಾಣ ಕರ್ನಾಟಕ ಭಾಗದಾದ್ಯಂತ ಹೋರಾಟನ ಉಗ್ರ ರೂಪದಲ್ಲಿ ನಡೆಸ್ತೀವಿ. ಎಲ್ಲ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಅದೆಲ್ಲ ಚರ್ಚೆ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಅದರ ಒಳಗಾಗಿ ತೊಗರಿ ಬೆಳೆಗಾರ ಗೋಳನ್ನು ಅರ್ಥ ಮಾಡಿಕೊಂಡು ತೊಗರಿ ಬೆಳೆಗಾರ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಮೊದಲನೇದಾಗಿ ತೊಗರಿಯ ನಾಡಿರೋದ್ರಿಂದ 23% ಪ್ರೋಟೀನ್ ಅಂಶ ಹೊಂದಿರತಕ್ಕಂಥ ತೊಗರಿಯ ನಾಡು. ಆ ಕಡೆ ಕಾಫಿಯ ನಾಡು, ಆ ಕಡೆ ಭತ್ತದ ನಾಡು. ಅಡಿಕೆ ಬೆಳೆಗಾರರ ಬಗ್ಗೆ, ತೆಂಗಿನ ಬೆಳೆಗಾರರ ಬಗ್ಗೆ ಲವ್ ಜಾಸ್ತಿ ಆಗಿದೆ. ತೊಗರಿ ಬೆಳೆಗಾರರನ್ನ ಕಡೆಗಣಿಸ್ತಕ್ಕಂಥ ಸರ್ಕಾರದ ನೀತಿ ಖಂಡಿಸಿ ತೊಗರಿ ನಾಡಿರೋದ್ರಿಂದ, ತೊಗರಿ ಕಣಜ ಇರೋದ್ರಿಂದ ಏಷ್ಯಾ ಖಂಡದಲ್ಲೇ ನಮ್ಮ ತೊಗರಿ ಇವತ್ತು ಪ್ರಸಿದ್ಧವಾಗಿ, ವಿಶ್ವದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ತೊಗರಿ ನಾಡಿರೋದ್ರಿಂದ ಇಲ್ಲಿ ಇದನ್ನು ತೊಗರಿ ಬಂದನ್ನ ಮೊದಲನೇದ ಕರೆ ಕೊಟ್ಟಿವಿ. ಶರಣಬಸಪ್ಪ ಮಮ್ಮಶೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ.